ಇವತ್ತು ನನ್ನ ಮಗಳು 8ನೇ ಕ್ಲಾಸ್ ಪಾಸ್ ಆಗಿಬಿಟ್ಟು 9ನೇ ಕ್ಲಾಸ್ ಹೋಗ್ತಾ ಇದ್ದಾಳೆ. ಇವತ್ತು ಅವಳ ಫಸ್ಟ್ ಡೇ ಆಫ್ ದ ಸ್ಕೂಲ್. ನಾನು ನನ್ನ ಹೆಂಡತಿ ಆಲ್ ದ ಬೆಸ್ಟ್ ಹೇಳಿ ಅವಳನ್ನು ಕಳಿಸಿದ್ವಿ. ಆದ್ರೆ ಹೋಗೋ ಮುಂಚೆ ಅವಳ ಹತ್ರ ಒಂದು ಪ್ರಶ್ನೆ ಕೇಳಿದೆ. ಯಾರಾದ್ರೂ ಬಂದ್ಬಿಟ್ಟು ನಿನ್ನ ಪ್ರಪೋಸ್ ಮಾಡಿದ್ರೆ, ಐ ಲವ್ ಯು ಅಂತ ಹೇಳಿದ್ರೆ, ನಿನ್ನ ಫೋನ್ ನಂಬರ್ ಕೇಳಿದ್ರೆ ಏನ್ ಹೇಳ್ತೀಯಾ? ಅವಳು 1 ನಿಮಿಷ ಆಲೋಚನೆ ಮಾಡಿದ್ಲು. ಆಮೇಲೆ ಅಪ್ಪ ಮರ್ತೋಯ್ತು, ಮತ್ತೊಮ್ಮೆ ಹೇಳ್ಕೊಡಿ ಅಂತ ಹೇಳಿದ್ಲು. ಹೇಳ್ಕೊಟ್ಟೆ. ಆಯ್ತು, ನಾನು ನೆನಪಲ್ಲಿ ಇಟ್ಕೊಳ್ತೀನಿ ಹೇಳ್ಬಿಟ್ಟು ಸ್ಕೂಲ್ ಬಸ್ಸು ಹತ್ತಿದ್ಲು. ಅವಳ ಕಾನ್ಫಿಡೆನ್ಸ್ ನೋಡ್ಬಿಟ್ಟು ನಮ್ಗಿಬ್ಬರಿಗೂ ಬಹಳ ಖುಷಿ ಆಯ್ತು. ನಾನು ನನ್ನ ಮಗಳು ಅಪರೂಪಕ್ಕೆ ಒಂದೊಂದು ಸರ್ತಿ ವಾಕ್ ಹೋಗುವಂತ ಒಂದು ಪರಿಪಾಠ ಇದೆ. ಏನಾದ್ರೂ ಒಂದು ಪರ್ಸನಲ್ ಆಗಿ ಮಾತಾಡಬೇಕು ಅಂದ್ರೆ ನಾವು ಈ ರೀತಿ ವಾಕಿಂಗ್ ಹೋಗ್ತೀವಿ. ಆಗ ನಾನು ಮತ್ತು ನನ್ನ ಮಗಳು ಮಾತ್ರ ಇರ್ತೀವಿ. ಕೆಲವೊಂದು ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಈ ಬಾರಿ ವಾಕಿಂಗ್ ಹೋಗಬೇಕಾದ್ರೆ ನಾವು ಡಿಸ್ಕಷನ್ ಮಾಡಿರುವಂತ ವಿಷಯ ಲವ್ ಅಂದ್ರೆ ಏನು, ಯಾವ ಏಜ್ ಅಲ್ಲಿ ಈ ತರ ಭಾವನೆಗಳು ಬರ್ತವೆ, ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಒಬ್ಬ ಹುಡುಗ ಬಂದು ಪ್ರಪೋಸ್ ಮಾಡಿದ್ರೆ, ಒಂದು ಗಿಫ್ಟ್ ಕೊಟ್ರೆ, ಮೊಬೈಲ್ ನಂಬರ್ ಕೇಳಿದ್ರೆ ಏನ್ ಹೇಳಬೇಕು, ಯಾವ ರೀತಿ ಅವರು ನಯವಾಗಿ ರಿಜೆಕ್ಟ್ ಮಾಡಬೇಕು, ಇದೆಲ್ಲ ನಾವು ಮಾಡಿದಂತ ಡಿಸ್ಕಷನ್ಗಳು. ಹೆಣ್ಮಕ್ಳು 13-14 ವರ್ಷಕ್ಕೆ ಬರಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. 13-14ನೇ ವಯಸ್ಸಲ್ಲಿ ನಿಮ್ಮ ಮಗಳು ಆರಂಭಿಕ ಕಿಶೋರಾವಸ್ಥೆಯಲ್ಲಿ ಇರ್ತಾಳೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಅರ್ಲಿ ಅಡಾಲಸೆನ್ಸ್ ಅಂತ ಹೇಳ್ತೀವಿ. ಇದು ಅವಳ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆ ತರುವಂತಹ ಒಂದು ವಯಸ್ಸು. ಈ ಹಂತದಲ್ಲಿ ಅವಳು ಚಿಕ್ಕ ಮಗುನೂ ಅಲ್ಲ, ಬೆಳೆದಂತಹ ಒಂದು ಹುಡುಗಿನೂ ಅಲ್ಲ. ಈಗ ಅವಳಲ್ಲಿ ಇಮೋಷನ್ಸ್ ವೇಗವಾಗಿ ಬದಲಾಗ್ತಾ ಇರುತ್ತೆ. ಈ ವಯಸ್ಸಲ್ಲಿ ಮಕ್ಕಳ ಜೊತೆ ಪೇರೆಂಟ್ಸ್ನ ಸಂಬಂಧ ಹೇಗಿರುತ್ತೋ ಅದೇ ಮುಂದೆ ಅವರ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಈ ವಯಸ್ಸಲ್ಲಿ ಅವರನ್ನು ಜಾಸ್ತಿ ಕ್ರಿಟಿಸೈಸ್ ಮಾಡಕ್ ಹೋಗಬೇಡಿ. ಅವರು ಹೇಳೋದನ್ನ ಕೇಳಿಸ್ಕೊಳ್ಳಿ, ಅವರನ್ನು ಇಗ್ನೋರ್ ಮಾಡಬೇಡಿ. ಅವ್ರ ಇಮೋಷನಲ್ ಆಗಿ ಏನಾದ್ರು ಹೇಳಕ್ ಬಂದಾಗ ಅದನ್ನ ಕೇಳಿಸ್ಕೊಳ್ಳಿ, ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಡಿ. ಹಾರ್ಮೋನಲ್ ಚೇಂಜಸ್ ಇಂದ ಆಗ್ಬಿಟ್ಟು ಅವರಲ್ಲಿ ಇಮೋಷನಲ್ ಫ್ಲಕ್ಚುಯೇಷನ್ ತುಂಬಾ ಆಗುತ್ತೆ. ಅವ್ರನ್ನ ಯಾರ ಜೊತೆ ಕಂಪೇರ್ ಮಾಡಬೇಡಿ, ಅವರ ಅಪಿಯರೆನ್ಸ್ ಬಗ್ಗೆ ಕೀಳಾಗಿ ಮಾತಾಡಬೇಡಿ. ಈ ವಯಸ್ಸಲ್ಲಿ ಸ್ವಲ್ಪ ಅವರು ಸ್ವಾತಂತ್ರ್ಯ ಅಪೇಕ್ಷಿಸ್ತಾರೆ, ಅದನ್ನ ಕೊಟ್ಬಿಡಿ. ಸ್ವಾತಂತ್ರ್ಯದಿಂದ ಸೆನ್ಸ್ ಅವರ ಬಟ್ಟೆ ವಿಚಾರದಲ್ಲಿ, ಹೇರ್ ಸ್ಟೈಲ್ ವಿಚಾರದಲ್ಲಿ ಅವ್ರಿಗೆ ಏನ್ ಇಷ್ಟ ಇದೆಯೋ ಅದನ್ನೇ ಅವ್ರು ಪರ್ಚೇಸ್ ಮಾಡಲಿ, ಅವ್ರಿಗೆ ಯಾವ ಸ್ಟೈಲ್ ಬೇಕೋ ಅದನ್ನೇ ಮಾಡ್ಕೊಳ್ಳಿ. ಈ ವಿಷಯದಲ್ಲ ಜಾಸ್ತಿ ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಈ ವಯಸ್ಸಲ್ಲಿ ನಾವು ಇದೇ ತರ ಇದ್ವಿ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒಂದು ವಿಷಯ, ಈ ವಯಸ್ಸಲ್ಲಿ ಅವ್ರ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಕೊಡಬೇಡಿ. ಬರ್ಡೇ ಗಿಫ್ಟ್ ಹೇಳ್ಬಿಟ್ಟು ಒಂದು ಒಳ್ಳೆ ಆಂಡ್ರಾಯ್ಡ್ ಫೋನ್ ಗಿಫ್ಟ್ ಕೊಡುವಂಥದ್ದು ಇಂಥ ಕೆಲಸ ಮಾಡಕ್ ಹೋಗಬೇಡಿ. ನೀವು ಯಾವತ್ತು ಗಿಫ್ಟ್ ಕೊಟ್ಬಿಟ್ಟು ಒಂದು ಮಗುವಿನ ಪ್ರೀತಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈಲಿ ಅನಗತ್ಯ ದುಡ್ಡು ಕೊಡಬೇಡಿ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಈ ಸಮಯದಲ್ಲಿ ಅವರಿಗೆ ಸೋಷಿಯಲ್ ಮೀಡಿಯಾದ ಅಗತ್ಯ ಕೂಡ ಇರೋದಿಲ್ಲ. ರೀಲ್ಸ್ ಮಾಡಕ್ಕೆ ಎಸ್ಪೆಷಲಿ ಈ ಟೈಮಲ್ಲಿ ಅವರಿಗೆ ಪರ್ಮಿಷನ್ ಕೊಡಬೇಡಿ. ನೋಡಿ, ಮಕ್ಕಳು ಬೆಳೀತಾ ಇದ್ದಾರೆ, ಅದರ ಅರ್ಥ ಇನ್ನೂ ಅವರನ್ನ ಫ್ರೆಂಡ್ ತರ ಕಾಣುವಂತ ಸಮಯ ಬಂದಿಲ್ಲ. ಹಾಗಾಗಿ ಅವರನ್ನ ಮಕ್ಕಳ ತರನೇ ಟ್ರೀಟ್ ಮಾಡಿ. ಈ ಸಮಯದಲ್ಲಿ ಮಗು ಅರಳುವಂತ ಸಮಯ, ಅದನ್ನು ಜೋಪಾನವಾಗಿ ಕಾಪಾಡಬೇಕಾಗಿರೋದು ಪೋಷಕರಾಗಿ ನಮ್ಮ ಕರ್ತವ್ಯ. See you in the next video.